ಹಾಯ್! ಅಂತೂ ಇಂತೂ ವೀಕೆಂಡ್ ಬಂದೇ ಬಿಡ್ತು. ಇಟ್ ವಾಸ್ ಅ ವೆರಿ ಲಾಂಗ್ ಡೇ ಬಟ್ ಸಖತ್ ಸ್ಪೆಷಲ್ ಆಗಿತ್ತು. ನಾನು ವಾಕಿಂಗ್ ಮುಗಿಸಿ ನನ್ನ ಡೇನ ಸ್ಟಾರ್ಟ್ ಮಾಡಿದೆ. ತುಂಬ ದಿನ ಆದಮೇಲೆ ನನ್ನ ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಮಾಡೋಣ ಅಂತ ಬೆಳಗ್ಗೆನೇ ಎಲ್ಲರಿಗೂ ಕಾಲ್ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ರೆಡಿಯಾಗಿ ಹೊರಟೆ. ಫಸ್ಟ್ ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋದೆ. ಪ್ರತಿ ಶನಿವಾರ ತಪ್ಪದೆ ಇಲ್ಲಿಗೆ ಬಂದೇ ಬರ್ತೀನಿ, ಕೆಲವೊಂದು ಸಲ ಮಿಸ್ ಆಗುತ್ತೆ. ಇದ್ರ ಹೆಸರಲ್ಲಿ ಇರೋ ಹಾಗೆ ದೇವಸ್ಥಾನ ಗುಡ್ಡದ ಮೇಲೆ ಇದೆ. ಇದು ಹೆಂಗೆ ರೂಪ ತಗೊಳ್ತು ಅಂದರೆ ರಾಗಿ ರಾಶಿ ಗುಡ್ಡ ಆಗಿರೋ ಕಥೆ ಇದೆ. ಇಲ್ಲಿನ ವಿಶೇಷ ಏನಂದರೆ ಆಂಜನೇಯ ದೇವಸ್ಥಾನ ಆಗಿದ್ರು ಸುಮಾರು ದೇವ್ರುಗಳಿದ್ದಾವೆ. ಎಲ್ಲ ಮೂರ್ತಿಗೂ ಪ್ರತ್ಯೇಕವಾಗಿ ಪೂಜೆ ಆಗತ್ತೆ. ಎಂಟ್ರಿ ಆಗೋವಾಗಲೇ ಒಂದು ಗಣೇಶ ಇದೆ. ಅಲ್ಲಿಂದ ದೇವಸ್ಥಾನದ ಒಳಗೆ ಹೋಗುವಾಗ ನವಗ್ರಹ ಇದೆ. ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋದ್ರೇ ದೊಡ್ಡ ಗಣಪತಿ ವಿಗ್ರಹ ಇದೆ. ಅದ್ರ ಬಲಕ್ಕೆ ಅನ್ನಪೂರ್ಣೇಶ್ವರಿ ದೇವರು ಸಿಗತ್ತೆ. ಎಂಟ್ರಿ ಆದ ತಕ್ಷಣವೇ ಅಕ್ಕಿ ಸೇವೆಗೆ ಟಿಕೆಟ್ ತೊಗೊಂಡ್ರೆ ಒಂದು ಬಟ್ಲು ಅಕ್ಕಿ ಕೊಡ್ತಾರೆ. ಅದನ್ನು ನಾವೇ ದೇವರಿಗೆ ಹಾಕ್ಬೋದು. ಒಂದು ಟಿಕೆಟ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಎಷ್ಟು ಟಿಕೆಟ್ಸ್ ಬೇಕಾದರೂ ತೊಗೊಬೋದು. ಹಾಗೆ ಆ ಟಿಕೆಟ್ನ ಹೋಗಬೇಕಾದ್ರೆ ಈ ಕೌಂಟರಲ್ಲಿ ಕೊಟ್ಟರೆ ಪ್ರಸಾದ ಕೂಡ ಕೊಡ್ತಾರೆ. ಅಲ್ಲಿ ದೇವಸ್ಥಾನದ ಎದುರುಗಡೆನೆ ಯಜ್ಞಕುಂಡ ಇದೆ. ಅದ್ರ ಪಕ್ಕದಲ್ಲಿ ಅಶ್ವತ್ಥ ಮರ ಇದೆ. ಅದರಿಂದನೇ ಅರಳಿ ಮರ ಕೂಡ ಬೆಳ್ಕೊಂಡಿದೆ. ಅರಳಿ ಮರದ ವಿಶೇಷತೆ ಏನಂದರೆ ಅದ್ರ ಬೇರು ಯಾವುದೇ ಮರದ ಮೇಲೆ ಬಿದ್ರೂ ಅದ್ರ ಜೊತೆ ಬೆಳೆಯುತ್ತೆ. ಅಶ್ವತ್ಥ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಾರೆ ಅನ್ನೋ ನಂಬಿಕೆ ಇದೆ. ಬೇರಲ್ಲಿ ಬ್ರಹ್ಮದೇವರು, ಮರದಲ್ಲಿ ವಿಷ್ಣು ದೇವರು, ಹಾಗೆ ಎಲೆಗಳಲ್ಲಿ ಶಿವ ಇರ್ತಾರೆ. ಶ್ರೀ ಅಶ್ವತ್ಥ ನಾರಾಯಣ ಸ್ವಾಮಿ ಸ್ತೋತ್ರ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಮುಖ್ಯವಾಗಿ ಶನಿವಾರ ಮತ್ತು ಅಮಾವಾಸ್ಯೆ ದಿನ ಹೆಣ್ಮಕ್ಳು ಅರಿಶಿನ ದಾರನ ಮರದ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಕಟ್ತಾರೆ. ಹೀಗೆ ಮಾಡಿದ್ರೆ ಕಂಕಣ ಭಾಗ್ಯ, ತಾಯಿ ಭಾಗ್ಯ ಮತ್ತು ಪತಿಯ ಆಯಸ್ಸು ಹೆಚ್ಚಾಗತ್ತೆ ಅಂತ ನಂಬುತ್ತಾರೆ. ಈ ಮರ ಸಾಮಾನ್ಯವಾಗಿ ಆಂಜನೇಯ, ಶಿವ ಹಾಗೂ ದೇವಿ ದೇವಸ್ಥಾನದಲ್ಲಿ ಕಂಡುಬರುತ್ತೆ. ಅಲ್ಲಿಂದ ಆಂಜನೇಯ ದರ್ಶನಕ್ಕೋಸ್ಕರ ಮೆಟ್ಲು ಹತ್ಕೊಂಡು ಹೋಗಬೇಕು. ಎಂಟ್ರಿ ಆಗಿದ ತಕ್ಷಣ ಶಿವನ ವಿಗ್ರಹ ಇದೆ. ಅದು ಮರಗತಂ ಅನ್ನೋ ಕಲ್ಲಿನಿಂದ ಮಾಡಿರುವ ಮೂರ್ತಿ, ಹಾಗಾಗಿ ಹಸಿರು ಬಣ್ಣದಲ್ಲಿದೆ. ಅಲ್ಲಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಆಂಜನೇಯನ ಗರ್ಭದ ಗುಡಿ ಹಿಂದಿನಿಂದ ಬಂದರೆ ರಾಮ, ಲಕ್ಷ್ಮಣ, ಸೀತೆಯ ವಿಗ್ರಹವು ಕಾಣಿಸುತ್ತೆ. ಹನುಮಂತನ ಹತ್ತಿರ ಏನೇ ಕೇಳ್ಕೊಳೋದಕ್ಕೂ ಮುಂಚೆ ರಾಮನ ಹತ್ತಿರ ಕೇಳಿಕೊಂಡು ಹನುಮಂತನ ಹತ್ತಿರ ರಾಮ ಭಜನೆ ಮಾಡಿದರೆ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ತಾರೆ. ಹಾಗೆ ಎಷ್ಟು ಜನಕ್ಕೆ ಹನುಮ ಶಿವನ ಅವತಾರ ಅಂತ ಗೊತ್ತು? ಹೌದು, ವಿಷ್ಣು ಮುಂದಿನ ಅವತಾರದಲ್ಲಿ ರಾಮನಾಗಿ ಭೂಮಿಗೆ ಇಳಿದು ಕೆಟ್ಟ ಶಕ್ತಿ ನಿವಾರಣೆ ಮಾಡೋ ವಿಷಯ ಶಿವನ ಕಿವಿಗೆ ಬಿದ್ದಾಗ ಮಹಾನ್ ವಿಷ್ಣು ಭಕ್ತನಾಗಿ ತಾನು ಸಹಾಯ ಮಾಡಬೇಕು ಅಂತ ವಾನರ ಅವತಾರ ತಾಳೋದಕ್ಕೆ ಅಂಜನನ ಗರ್ಭ ಸೇರ್ತಾನೆ. ವಾಯುವಿನ ಕೃಪೆಯಿಂದ ಶಿವ ಹನುಮಂತನ ಜನ್ಮ ತಾಳಿ ರಾಮನ ಪರಮ ಭಕ್ತ ಆಗ್ತಾನೆ ಅನ್ನೋ ಕಥೆ ಇದೆ. ಮತ್ತೆ ಮಧ್ಯಾಹ್ನ 12ರಿಂದ 1:30ವರೆಗೂ ಪ್ರಸಾದ ಇದೆ. ಈ ಒಂದು ದೇವಸ್ಥಾನಕ್ಕೆ ಬಂದರೆ ನಿಮಗೆ ಎಲ್ಲ ದೇವರುಗಳ ದರ್ಶನನೂ ಸಿಗುತ್ತೆ. ದೇವಸ್ಥಾನಕ್ಕೆ ಹೋದಾಗ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ ಅಲ್ವಾ? ಅಲ್ಲಿರೋ ನೆಮ್ಮದಿ ವಾತಾವರಣ, ಗಂಟೆನಾದ, ಮಂತ್ರಧ್ವನಿ, ಹೂವಿನ ಸುವಾಸನೆ ಇವೆಲ್ಲ ಮನಸ್ಸಿಗೆ ಶಾಂತಿ ನೀಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದೇವ್ರ ಮುಂದೆ ಕೈ ಮುಗಿದು ಕೂತ್ಕೊಂಡ್ರೆ ಚಿಂತೆ, ಒತ್ತಡ ಎಲ್ಲ ಕರಗತ್ತೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಆತ್ಮಕ್ಕೆ ಕೂಡ ನೆಮ್ಮದಿ ಸಿಗತ್ತೆ. ಅದಕ್ಕೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಗಂಟೆ ಬಾರಿಸಿದಾಗ ಬರೋವಂಥ ಸೌಂಡ್ ಫ್ರೀಕ್ವೆನ್ಸಿ ನಮ್ಮ ಬ್ರೈನ್ ವೇವ್ಸ್ ಮೇಲೆ ಪರಿಣಾಮ ಬೀರಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇನ್ನು ಮಂತ್ರ ಹೇಳೋವಾಗ ವೈಬ್ರೇಷನ್ ನಮ್ಮ ನರ್ವಸ್ ಸಿಸ್ಟಮ್ನ ಬ್ಯಾಲೆನ್ಸ್ ಮಾಡುತ್ತೆ. ದೀಪದ ಬೆಳಕು ಮತ್ತು ಹೂವು, ಅಗರಬತ್ತಿ ವಾಸನೆ ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಆಲ್ಸೋ ನಮ್ಮ ದೇವಸ್ಥಾನ ಕಟ್ಟೋ ಶೈಲಿನೇ ಆ ಥರ. ಗರ್ಭಗುಡಿ, ಗೋಪುರ ಎಲ್ಲ ಶಬ್ದ ಶಕ್ತಿಗಳನ್ನು ಅಕ್ವೈರ್ ಮಾಡಿಕೊಂಡು ಧ್ಯಾನ ಮಾಡುವಂಥ ಸ್ಟೇಟ್ಗೆ ಕರ್ಕೊಂಡು ಹೋಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಗೋಶಾಲೆ ಕೂಡ ಇದೆ. ಹಸುಗಳನ್ನ ಗೋಮಾತೆ ಅಂತ ಕರೀತಾರೆ. ಅವನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಸ್ಪೆಸಿಫಿಕಲಿ ಗರ್ಭಿಣಿಯರು ಹಸುಗಳನ್ನು ನೋಡಿಕೊಂಡ್ರೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ. ಪವಿತ್ರ ವಾತಾವರಣದಲ್ಲಿ ಮಗು ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಆರೋಗ್ಯ ಲಾಭ ಕೂಡ ಇದೆ. ಗರ್ಭಿಣಿಯರಿಗೆ ಶಕ್ತಿ ನೀಡುತ್ತೆ. ಮುಖ್ಯವಾಗಿ ಶಾಂತಿ ಮತ್ತು ದೈವ ಆಶೀರ್ವಾದ ತರೋದಕ್ಕೆ ಕಾರಣ ಆಗುತ್ತೆ. ಮತ್ತು ಇಲ್ಲಿ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಕೂಡ ಬಾವಿ ಕಟ್ಕೊಟ್ಟಿದ್ದಾರೆ. ನಾವು ಚಿಕ್ಕವರಿದ್ದಾಗ ಒಂದ್ಸಲ ಇಲ್ಲಿ ಬಂದು ವಿಸರ್ಜನೆ ಮಾಡಿದ್ವಿ, ಕೆಳಗಡೆ ಮನೆಯವರು ಗಣೇಶ ಕೂರಿಸಿದ್ದಾಗ. ಅಲ್ಲಿಂದ ಮುಂದೆ ಹೋದಾಗ ನನ್ನ ಕಣ್ಣಿಗೆ ಕಾಣಿಸಿದ್ದು ಈ ಬಿಳಿ ಸಂಪಿಗೆ ಮರ. ಇದು ಕೆಂಡ ಸಂಪಿಗೆ ಮರದಷ್ಟು ಕಾಮನ್ ಆಗಿ ಕಾಣಿಸೋದಿಲ್ಲ, ಸ್ವಲ್ಪ ಅಪರೂಪದ ಮರನೇ. ಕೆಂಡ ಸಂಪಿಗೆ ಹೂವಿಗಿಂತ ಈ ಹೂವಿನ ಸುವಾಸನೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆ ಮುಂದೆ ಬರ್ತಾ ನಾನು ನೋಡಿದ್ದು ಜ್ಞಾನ ಮಂದಿರ. ಹಾಗೆ ಈ ದೇವಸ್ಥಾನದಲ್ಲಿ ಲಿಫ್ಟ್ ಕೂಡ ಇದೆ. ವಯಸ್ಸಾದವ್ರು ಬಂದ್ರೂ ಏನೂ ತೊಂದರೆ ಆಗೋದಿಲ್ಲ, ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು. ಮೆಟ್ಲು ಹತ್ತೋ ಬದಲು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಎಂಟ್ರಿ ಇದೆ.
ವಿಡಿಯೋ ಸ್ಟಾರ್ಟಿಂಗಲ್ಲಿ ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಮಾಡ್ತಿದ್ದೀನಿ ಅಂತ ಹೇಳಿ ಏನಪ್ಪ ಇವಳು ಬರೀ ರಾಗಿ ಗುಡ್ಡನೇ ತೋರಿಸಿದ್ಲು ಅಂತ ಅನ್ಕೊಂಡ್ರಾ? ನೆಕ್ಸ್ಟ್ ವಿಡಿಯೋ ನೋಡಿ ಗೊತ್ತಾಗತ್ತೆ. ಅಲ್ಲಿವರೆಗೂ ಬಾಯ್.